ಖಡಕ್ IPS ಅಧಿಕಾರಿ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಲ್ಲಿ ಯಾವ ಥರ ಅಂತ? It is one of the biggest metropolitan areas. ಸರ್, ಈಗಾಗಲೇ ಪೊಲೀಸ್ ಆಫೀಸರ್ಸ್ ಅಂತಂದರೆ 24/7 ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. 24/7 ಏನೇ ಕೆಲಸ ಬಂದರೆ ಆ ಕೆಲಸ ಮಾಡಲೇಬೇಕು. ಯಾವುದಾದ್ರೂ ಪರ್ಟಿಕ್ಯುಲರ್ ಕೇಸಸ್ಗಳು ಸಾಲ್ವ್ ಮಾಡುವಂಥ ಟೈಮಲ್ಲಿ ಯಾಕೋ ಇದು ತುಂಬ ಕಿರಿಕಿರಿ ಅನ್ನಿಸ್ತಿದೆ, ಡಬಲ್ ಮರ್ಡರ್ ಕೇಸಸ್, ಪೊಲಿಟಿಕಲ್ ಪ್ರೆಷರ್, ಆ ಥರದ್ದು ಏನಾದರೂ ನೋಡಿದ್ದುಂಟ ತಾವು? ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು syedhidayath. ಇವತ್ತು ನಾವು ಸಾಧನೆಯ ಹಾದಿಯಲ್ಲಿ ಅನೇಕ ಜನರನ್ನು ಸಂದರ್ಶನ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಬ್ಬರು IPS ಅಧಿಕಾರಿಯನ್ನು ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿರುವಂಥದ್ದು ಖಡಕ್ IPS ಅಧಿಕಾರಿ, ಬೆಂಗಳೂರು ದಕ್ಷಿಣ ವಿಭಾಗದ DCP ಕೃಷ್ಣಕಾಂತ್ ಅವರು. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಓಕೆ ಸರ್, IPS ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಸೊ ತಮಗೆ ಹೇಗೆ ಸರ್, ಹೇಗೆ ಸ್ಟಾರ್ಟ್ ಆಯಿತು ಈ ಕರಿಯರ್ ಅಂತ? I am an engineering background graduate. ಅದಾದ ನಂತರ I was working with NTVC government department. Thereafter I thought ki anywhere where I can get a public interface so that I can work for public ಅಂತ ಗೌರ್ಮೆಂಟ್ ಜಾಬಲ್ಲಿ ಸೇರೋಣ ಅಂತ. ಅದಾದ ನಂತರ ನನಗೆ ಈ ಎಕ್ಸಾಮ್ ಬಗ್ಗೆ ಗೊತ್ತಿತ್ತು. ಅದಾದ ನಂತರ ನಾನು ಎಕ್ಸಾಮ್ ಬರೆದೆ. ಸೊ ಐ ಗಾಟ್ ಸೆಲೆಕ್ಟೆಡ್ 3 times. ಅದರಲ್ಲಿ 2 ಸತಿ IRS ಆಗಿದೆ. ಸೊ ಫಸ್ಟ್ ಟೈಮ್ IRS ಆಗಿದ್ದಾಗ ನಾನು 2 years ಕೆಲಸ ಕೂಡ ಮಾಡಿದ್ದೀನಿ ಹೈದರಾಬಾದಲ್ಲಿ ಆ್ಯಸ್ ಎ ಡಿಪ್ಯೂಟಿ ಕಮಿಷನರ್ GST ಆ್ಯಂಡ್ ಕಸ್ಟಮ್ಸ್. ಅದಾದ ನಂತರ ನಾನು ಮತ್ತೆ ಎಕ್ಸಾಮ್ ಬರೆದು IPS ಆಗಬೇಕು ಅಂತ IPS ಆಗಿದ್ದೀನಿ. ಬಿಕಾಸ್ ಐ ವಾಂಟೆಡ್ ಟು ವರ್ಕ್ ಇನ್ ಅ ಪ್ಲೇಸ್ ವೇರ್ ದೇ ಇಸ್ ಮೋರ್ ಆಫ್ ಚಾಲೆಂಜ್, ಪಬ್ಲಿಕ್ ಇಂಟರ್ಫೇಸ್ ಆ್ಯಂಡ್ ವೇರ್ ವಿ ಕ್ಯಾನ್ ಡೂ ಸಮ್ ಮೀನಿಂಗ್ಫುಲ್ ವರ್ಕ್. ಏನು ಇನ್ಫ್ಲೂಯೆನ್ಸ್ ಆಯಿತು ಸರ್? ಖಾಕಿ ಅಂದ್ರೆ ಒಂದು ರೀತಿ ಗತ್ತು, ಆ ಗೈರತ್ ಇರುತ್ತೆ. ಸೊ ತಮಗೇನು ಇನ್ಫ್ಲೂಯೆನ್ಸ್ ಆಯಿತು ಅಂತ? ಇನ್ಫ್ಲುಯೆನ್ಸ್ ಅಂದರೆ ಫಾರ್ ಮೀ ಐ ನೀಡ್ ಪ್ರೊಫೆಷ್ನಲ್ ಆ್ಯಂಡ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ಜಾಬಲ್ಲಿ ಐ ಫೀಲ್ ಮೋರ್ ಸ್ಯಾಟಿಸ್ಫೈಡ್ ಬಿಕಾಸ್ ವಿ ಕ್ಯಾನ್ ಎನ್ಫೋರ್ಸ್ ಲಾ ಆ್ಯಂಡ್ ವಾಟ್ ಎವರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಲಾಸ್ ಆರ್ ಆ್ಯಕ್ಟ್ಸ್ ಆರ್ ದೇರ್, we can enforce it for the betterment of public. For example, you take drugs, illegal activities, road traffic, or anything where a common man can be helped in a way by means of law enforcement by not going into wrong direction. Where anyone does a wrong, ಅವ್ರಿಗೆ ಅರೆಸ್ಟ್ ಮಾಡುವಂಥದ್ದು ಅಥವಾ ಅವ್ರಿಗೆ ಪ್ರಿವೆಂಟ್ ಮಾಡೋವಂಥದ್ದು ಅಂಥ ಕೆಲಸಗಳು ಇಲ್ಲಿ ಮಾಡಬಹುದು. ಅದಕ್ಕೆ ಇಟ್ ಗಿವ್ಸ್ ಅ ಕೈಂಡ್ ಆಫ್ ಜಾಬ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಸರ್, ಈಗಾಗಲೇ ಹುಬ್ಳಿ ಧಾರವಾಡದಲ್ಲೂ ಕೂಡ ತಾವು ಸರ್ವಿಸ್ ಮಾಡಿದ್ದೀರಿ. ಕಂಪ್ಯಾರಿಟಿವ್ಲಿ ಕ್ರೈಮ್ ರೇಟ್ಸನ್ನು ನೋಡೋದಾದರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಲ್ಲಿ ಯಾವ ಥರ ಅಂತ ನಿಮಗೆ ಡಿಫ್ರೆಂಟ್ ಯಾವ ಥರ ಅನ್ನಿಸ್ತು ಅಂತ? ಫಸ್ಟ್ ಆಫ್ ಆಲ್, city to city, if you compare, Bangalore is a metropolitan area. It is one of the biggest metropolitan areas in the country, and ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ನೇಚರ್ ಆಫ್ ಕ್ರೈಮ್ಸ್ ಹೀನಸ್ ಇರುತ್ತೆ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಇರ್ತಾರೆ, ಸೈಬರ್ ರಿಲೇಟೆಡ್ ಅಫೆನ್ಸಸ್ ಜಾಸ್ತಿ ಇರುತ್ತೆ, ಚೀಟಿಂಗ್ ರಿಲೇಟೆಡ್ ಕೇಸಸಲ್ಲಿ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ರೆಸ್ಪಾನ್ಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ರೆಸ್ಪಾನ್ಸ್ ಟೈಮ್ ಬಹಳ ಕಮ್ಮಿ ಇರುತ್ತೆ. ಪ್ರತಿಯೊಂದು ಕೇಸು, ಪ್ರತಿಯೊಂದು ವಿಸಿಟರು, ಪ್ರತಿಯೊಂದು ಪಿಟಿಷನರ್ ಯಾರು ಬರ್ತಾರೆ ಅವರಿಗೆ ಅರ್ಥ ಮಾಡಿಕೊಂಡು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥದ್ದೇನು ನಮ್ಮದು ರೆಸ್ಪಾನ್ಸ್ ಟೈಮ್ ಇರುತ್ತೆ, ಅದು ಬಹಳ ಕಮ್ಮಿ ಇರುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಫಾಸ್ಟ್, ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಮತ್ತು ಸಬಾರ್ಡಿನೇಟ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಲೀಗಲ್ ಆಗಿ ಕೆಲಸ ಮಾಡೋಂಥದಕ್ಕೆ ಟೈಮ್ ಭಾಳ ಕಮ್ಮಿ ಇರುತ್ತೆ. ಆ ಗೋಲ್ಡನ್ ಅವರ್ಸ್ ಏನಿರುತ್ತೆ, ವಿ ಹ್ಯಾವ್ ಟು ಯುಟಿಲೈಸ್ ದ ಟೈಮ್ ಇನ್ ಅವರ್ ಡೈಲಿ ಟೈಮ್, ಅವ್ರ ಶೆಡ್ಯೂಲ್ ಆ ರೀತಿ ನಾವು ಮ್ಯಾನೇಜ್ ಮಾಡಬೇಕು. ಸೊ ದಟ್ ವಿ ಕ್ಯಾನ್ ಗಿವ್ ಮ್ಯಾಕ್ಸಿಮಮ್ ಆ್ಯಂಡ್ ಎಫಿಷಿಯಂಟ್ ವರ್ಕ್ ಟು ಪೀಪಲ್. ಓಕೆ, ಇಫ್ ನಾಟ್ ಅನ್ IPS ಆಫೀಸರ್, ವಾಟ್ ಎಲ್ಸ್ ಯು ಕುಡ್ ಬಿ ಅಂತ ಒಂದು ವೇಳೆ? I have an hobby of script writing and film editing. So I would have pursued that, and I had written exam for FTII ಅಂತ ಒಂದು ಇನ್ಸ್ಟಿಟ್ಯೂಟ್ ಇರುತ್ತೆ, ಫಿಲ್ಮ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಅಲ್ಲಿ ಕೂಡ ಎಕ್ಸಾಮ್ ಬರೆದೆ. ಸೊ ಐ ವುಡ್ ಹ್ಯಾವ್ ಪರ್ಸ್ಯೂಡ್ ಮೈ ಕ್ರಿಯೇಟಿವ್ ಫೀಲ್ಡ್. ಸೊ ಈಗಲೂ ಕೂಡ ಆ ಕಡೆ ಇಂಟ್ರೆಸ್ಟ್ ಇದೆಯಾ ಸರ್? ಲೈಕ್ interest will always be there, and from my work itself I can relate many things to virtual or fictional world, and from that world also I can bring many things to my work. So in that way it, ಇದೊಂದು ರೀತಿಯಲ್ಲಿ it enforces my hobby, enforces my job enforces my hobby.
ಸರ್, ಈಗಾಗಲೇ ಪೊಲೀಸ್ ಆಫೀಸರ್ಸ್ ಅಂತಂದರೆ 24/7 ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇದ್ರ ಮಧ್ಯೆ ತಮಗಾಗಲಿ ಅಥವಾ ಫ್ಯಾಮಿಲಿಗಾಗಲಿ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ ಅಂತ? See, in police, we cannot manage time. We have to do what is work at hand. So 24 ಕ್ರಾಸ್ ಆ್ಯಂಡ್ ಏನೇ ಕೆಲಸ ಬಂದರೆ ಆ ಕೆಲಸ ಮಾಡಲೇಬೇಕು. ಅದು ಮಾಡಿದ ನಂತರನೇ ಟೈಮ್ ಉಳಿದ್ರೆ ವಿ ಕ್ಯಾನ್ ಸ್ಪೇರ್ ಫಾರ್ ಅದರ್ಸ್. ವಿ ಕೆನಾಟ್ ಮ್ಯಾನೇಜ್ ಬಿಕಾಸ್ ಪೊಲೀಸ್ ಇಸ್ ಎನ್ ಎಮರ್ಜೆನ್ಸಿ ಜಾಬ್. ವಾಟ್ ಎವರ್ ವರ್ಕ್ ಕಮ್ಸ್ ಟು ಅಸ್, ಇಟ್ ಹ್ಯಾಸ್ ಟು ಬಿ ಪ್ರಯಾರಿಟಿ. ಸೊ ನಾನೇನು ಮಾಡ್ತೀನಿ, ವಾಟ್ ಎವರ್ ವರ್ಕ್ ಕಮ್ಸ್ ಐ ವಿಲ್ ಫಿನಿಶ್ ದಟ್ ವರ್ಕ್ ಫಸ್ಟ್. ಆಫ್ಟರ್ ದಟ್ ಐ ವಿಲ್ ಥಿಂಕ್ ಆಫ್ ದ ಅದರ್ ಟೈಮ್ ವಿಚ್ ಐ ಕ್ಯಾನ್ ಯೂಸ್. ಸೊ ಇದರಲ್ಲಿ ಏನಿದೆ, ಫಸ್ಟ್ ಕೆಲಸ ಬಂದಾಗಲೇ ಅದು ಕರೆಕ್ಟಾಗಿ ಲೀಗಲಾಗಿ ಅಟೆಂಡ್ ಆಗಿಬಿಟ್ರೆ ಇಟ್ ವಿಲ್ ನಾಟ್ ರಿಕರ್ ಅಗೇನ್. ಕರೆಕ್ಟ್. If we try to delay or kind of attention ಸ್ವಲ್ಪ ಕಮ್ಮಿ ಕೊಟ್ಟರೆ it will recur. So you have to be efficient and solve the problem at hand so that automatically permanent solutions can be arrived. ಆ ರೀತಿಯಲ್ಲಿ automatically you will save time. So there is nothing which I feel that there should be a management of time. Automatically whatever comes you solve it. It is like a stumbling block. You cross one stumbling block, automatically you will reach to other place. So it is like that. ಸರ್, ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ ಅಂತ? ಸಾಂಗ್ಸ್ ಕೇಳ್ತೀರಾ ಅಥವಾ ಮೂವಿ ನೋಡ್ತೀರಾ, ಹೇಗೆ? ಇಲ್ಲ, ಫ್ರೀ ಟೈಮ್ಸಲ್ಲಿ ಕೂಡ ಐ ರೀಡ್ ಬುಕ್ಸ್ ಆ್ಯಂಡ್ ಐ ಲುಕ್ ಟು ಸಿ ಡಾಕ್ಯುಮೆಂಟ್ರೀಸ್ ರಿಲೇಟೆಡ್ ಟು ಪೊಲೀಸಿಂಗ್ ಮೋಸ್ಟ್ ಆಫ್ ದ ಟೈಮ್ ಬಿಕಾಸ್ ಐ ಲೈಕ್ ದಿಸ್ ಫೀಲ್ಡ್ ಆ್ಯಂಡ್ ಇಸ್ ರಿಲೇಟೆಡ್ ಐ ಕೀಪ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಲಿಟ್ರೇಚರ್ ಓವರ್ ಪೊಲೀಸ್. ಓಕೆ ಸರ್, CIDಯಲ್ಲೂ ಕೂಡ ತಾವು ಸರ್ವಿಸನ್ನು ಮಾಡಿದ್ದೀರಿ. ಸೀರಿಯಲ್ ಏನಾದರೂ ನೋಡಿದ್ದೀರಾ ಸರ್ CIDದು? ಓಕೆ, ಯಾವ ಥರ ಇಷ್ಟ ಆಗ್ತಿತ್ತು ಸರ್? ಅಂತಂದರೆ ಲೈಕ್ ಅದನ್ನು ನೋಡಿ ಯಾವ ಥರ ಇನ್ಫ್ಲೂಯೆನ್ಸ್ ಆಯಿತು ಅಂತ? ಯಾಕಂದರೆ ತುಂಬ ಜನಕ್ಕೆ ಇದೇ ಥರ ಇನ್ಫ್ಲೂಯೆನ್ಸ್ ಆಗುತ್ತೆ, ಮೂವೀಸ್ ನೋಡಿನೋ ಅಥವಾ ಸೀರಿಯಲ್ಸ್ ನೋಡಿನೋ ಅಥವಾ ಯಾವುದೋ ಒಂದು ಅವ್ರದ್ದು ಹಿಸ್ಟ್ರಿ ಓದಿನೋ ಅಥವಾ ಬುಕ್ಸ್ ಓದಿನೋ ಈ ಥರ ಇನ್ಸ್ಪೈರ್ ಆಗ್ತಾರೆ ಅಂತ. ಇಲ್ಲ, ದಯಾ, ACP ಪ್ರದ್ಯುಮನ್ ಇವೆಲ್ಲ ನಾನು ಆವಾಗಲಿಂದಲೇ ನೋಡ್ತಿದ್ದೆ. ಕಾಲೇಜ್ ಗಾಡಿ ಇತ್ತು, ಅದರಲ್ಲಿ ಕಾಲೇಜ್ ಗಾಡಿಯಲ್ಲೇ ಹೋಗೋದು, FSL ಫೋರೆನ್ಸಿಕಲ್ಲಿ ಅದೆಲ್ಲ ಮಾಡೋದು. ಸೊ ಅದೆಲ್ಲ ಜಾಯ್ನ್ ಆದ ನಂತರ ಐ ವಿಲ್ ರಿಲೇಟ್ ಟು ದಟ್ ಆ್ಯಂಡ್ ಇನ್ ಒನ್ ವೇ ವಾಟ್ ಇಟ್ ಈಸ್ ಪೋರ್ಟ್ರೇಡ್ ಇನ್ ದ ಮೂವಿ ಆರ್ ದ ಸೀರೀಸ್ ಆರ್ ಸೀರಿಯಲ್, ಇಟ್ ಈಸ್ ರಿಲೇಟೆಡ್ ಟು ರಿಯಾಲಿಟಿ ಇಟ್ ಸೆಲ್ಫ್. ಕರೆಕ್ಟ್. ಸೊ ಈಗ ನೋಡಿದರೆ ಆ CIDನ ಇನ್ನೂ ಬೇರೆ ಬೇರೆ ಆ್ಯಂಗಲಲ್ಲಿ ಯಾವ ರೀತಿ ಮಾಡ್ಬೋದು ಅದೊಂದು ಐಡಿಯಾಸ್ ನಮಗೆ ಇರುತ್ತೆ ಅಷ್ಟೇ. ಹೌದು ಸರ್, ಹೆಲ್ಪ್ ಆಗುತ್ತಾ ಸರ್? ಅಂದರೆ ಲೈಕ್ ಫೀಲ್ಡಿಗೆ ಬಂದ ಮೇಲೆ ಈ ಥರದ್ದೆಲ್ಲ ಐಡಿಯಾಸ್ ಅಲ್ಲ, ಆ್ಯಕ್ಚುಲಿ ಹೆಲ್ಪ್ ಅಲ್ಲ, ಇಟ್ ಗಿವ್ಸ್ ಎಕ್ಸ್ಪೋಜರ್ ಅಷ್ಟೇ. ಇಟ್ ಗಿವ್ಸ್ ಎಕ್ಸ್ಪೋಜರ್ ದಟ್ ವಾಟ್ ಈಸ್ ಶೋನ್ ಇನ್ ಫಿಕ್ಷನಲ್ ವರ್ಲ್ಡ್, ವಾಟ್ ಈಸ್ ರಿಯಾಲಿಟಿ, ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಎನಿಥಿಂಗ್ ವಿಚ್ ವಿ ಸಿ ಇಟ್ ಗಿವ್ಸ್ ಎನ್ ಇಂಪ್ರೆಷನ್ ಆನ್ ಅಸ್. ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲ್ಲ, ಇಟ್ ಈಸ್ ಲೈಕ್ ಇಟ್ ಗಿವ್ಸ್ ಎನ್ ಎಕ್ಸ್ಪೋಜರ್ ದಟ್ ವಾಟ್ ಈಸ್ ದಿಸ್ ಫೀಲ್ಡ್. ಸರ್, ಯಾವುದಾದ್ರೂ ಪರ್ಟಿಕ್ಯುಲರ್ ಕೇಸಸ್ಗಳು ಸಾಲ್ವ್ ಮಾಡುವಂಥ ಟೈಮಲ್ಲಿ ಯಾಕೋ ಇದು ತುಂಬ ಕಿರಿಕಿರಿ ಅನ್ನಿಸ್ತಿದೆ, ತುಂಬ ಪ್ರೆಷರೈಸ್ ಇದೆ ಅನ್ನುವಂಥದ್ದು, ಆ ಥರದ್ದು ಯಾವುದಾದ್ರೂ ಉಂಟಾ ಸರ್ ತಮ್ಮ ಕರಿಯರಲ್ಲಿ? ಇಲ್ಲ, ಕಿರಿಕಿರಿ ಮತ್ತು ಪ್ರೆಷರ್ ಅಂಥದ್ದಿಲ್ಲ. ದ ಓನ್ಲಿ ಥಿಂಗ್ ಈಸ್ ಫಾರ್ ಎವ್ರಿ ಕೇಸ್ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಆರ್ ಮೆನಿ ಕೇಸಸ್ ಔಟ್ ಆಫ್ ವಿಚ್ ಸಮ್ ಆರ್ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದ ಸೆನ್ಸಿಟಿವಿಟಿ. ಕೆಲವು ಕೇಸಸ್ ಹೀನಸ್ ಇರ್ತವೆ, ಕೆಲವು ಕೇಸಸ್ ಭಾಳ ಸೂಕ್ಷ್ಮ ಇರ್ತವೆ. ಅದರದ್ದು ಕೂಡ ಪ್ರೆಷರು ಮತ್ತು ಸ್ಟ್ರೆಸ್ ಅವಾಯ್ಡ್ ಮಾಡೋಕ್ಕೆ ಬೆಸ್ಟ್ ಸೊಲ್ಯೂಷನ್ ಇಸ್ ಟು ಹೋಲ್ಡ್ ದ ಲೀಗಲ್ ಲೈನ್. ಸೊ ಲೀಗಲ್ ಸರಿ ಮಾಡೋಕ್ಕೆ ಹೋದರೆ ಏನೂ ಸಮಸ್ಯೆ ಆಗೋಲ್ಲ. ಯಾರೇ ಇರಲಿ, ಹೂ ಎವರ್ ಕಮ್ಸ್ ಟು ಅಸ್ ದಟ್ ಇದು ತಪ್ಪಾಗ್ತಿದೆ. ಇಫ್ ಯು ಟೆಲ್ ದಟ್ ಇಟ್ ಈಸ್ ಕಾನೂನು ಪ್ರಕಾರ ಈ ರೀತಿ ಇದೆ ಅಂದರೆ ದೇ ಆಲ್ಸೋ ಗೆಟ್ ಕನ್ವಿನ್ಸ್ಡ್ ಆ್ಯಂಡ್ ಯು ಕ್ಯಾನ್ ಅವಾಯ್ಡ್ ಆಲ್ ದ ಪ್ರೆಷರ್ ಬಿಕಾಸ್ ಯು ಆರ್ ಡೂಯಿಂಗ್ ಲೀಗಲಿ ಕರೆಕ್ಟ್. So I feel that in all the cases which are important cases or sensitive cases have come, I have tried to uphold the law and it has helped me by not getting pressurized or feel stressed. ಯಾವುದಾದ್ರೂ ಪರ್ಟಿಕ್ಯುಲರ್ ಕೇಸ್ ಸರ್ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡಿದ್ದಂಥದ್ದು, ಆ ಒಂದು ಇನ್ಸಿಡೆಂಟನ್ನು ಶೇರ್ ಮಾಡೋದಾದರೆ? ಇಲ್ಲ, ಡಿಸ್ಟರ್ಬ್ ಮಾಡೋಂಥದ್ದೆಲ್ಲ. ಆ್ಯಕ್ಚುಲಿ ಡೇ ಇನ್ ಡೇ ಔಟ್ ವಿ ಸಿ ಸೋ ಮೆನಿ ಕೇಸಸ್ ವೇರ್ ಮೆನಿ ಪೀಪಲ್ ಆರ್ being victimized. For example, cyber crimes, crime against women, day in day out we see. So adರಲ್ಲಿ we see that life we have to do good to many people. No one should be harmed in this way. And ಯಾರಿಗೂ injustice ಆಗಬಾರ್ದು. ಯಾರಿಗಾದ್ರೂ injustice ಆದರೆ that gives pain. So in each and every case, if you see, every victim is some or the other pain he has. So each and every case is equally like that. So we try to avoid emotions and give
legal help and justice to people. ಸರ್, ಯಾವುದಾದ್ರು ಒಂದು ಇನ್ಸಿಡೆಂಟನ್ನು ಶೇರ್ ಮಾಡಬಹುದಾ ಅಂತ, ತುಂಬ ಟಫ್ ಅಂತ ಅನಿಸಿದಂತಹ ಕೇಸಸ್? ಟಫ್ ಅಂದರೆ ಡಬಲ್ ಮರ್ಡರ್ ಕೇಸಸ್ಸು ಹುಬ್ಳಿಯಲ್ಲಿ ಇದ್ದಾಗ, ಬ್ಯಾಂಗ್ಳೂರಲ್ಲಿ ಇದ್ದಾಗ ಕೂಡ ಕೆಲವೊಂದು ಪಬ್ಲಿಕ್ ಗ್ರೀವೆನ್ಸ್ ಇರುವಂಥದ್ದು, ಡ್ರಗ್ಸ್ ಕೇಸಸ್ಸು, ಡ್ರಗ್ಸಲ್ಲಿ ಇಷ್ಟೊಂದು ಯೂತ್ಸು ದೇ ಆರ್ ಎಫೆಕ್ಟೆಡ್. ಸೊ ಸಿಂಥೆಟಿಕ್ ಡ್ರಗ್ಸ್ ಇರಲಿ, ಗಾಂಜಾ ಇರಲಿ, ಇವಂಥದನ್ನು ಸ್ಟಾಪ್ ಮಾಡೋಂಥದ್ದು ಒಂದು ಇಂಪಾರ್ಟೆಂಟ್ ಕೆಲಸ. ಯಾಕೆ ಇದೆ ಅಂದರೆ ನಮ್ಮ ಯೂತ್ಸ್ ಹಾಳಾಗ್ತಾರೆ. ಸೊ ಯೂತಲ್ಲಿ ನಾವು ಸುಮಾರು ಜನಕ್ಕೆ ನೋಡ್ತೀವಿ ದಟ್ ಅಂಡರ್ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ಅವ್ರ ಗ್ಲ್ಯಾಮರ್ನಿಂದ ಅವ್ರ ಡ್ರಗ್ಸ್ ಇದೆಲ್ಲ ಸೇವನೆ ಮಾಡ್ತಾರೆ, ಮತ್ತು ಲೈಫ್ ಹಾಳಾಗುತ್ತೆ. ಅವ್ರ ಪ್ಯಾರೆಂಟ್ಸ್ನ ನೋಡಿ, ಅವರ ರಿಲೇಟಿವ್ಸ್ನ ನೋಡಿ ಗೊತ್ತಾಗುತ್ತೆ ದಟ್ ವಾಟ್ ಕೈಂಡ್ ಆಫ್ ಸಫರಿಂಗ್ ದೇ ಆರ್. ವಿ ಆಲ್ರೆಡಿ ನೋ, ಬಟ್ ವೆನ್ ವಿ ಸಿ ದೆಮ್ ಕ್ಲೋಸ್ಲಿ ದೆನ್ ವಿ ರಿಯಲಿ ಫೀಲ್. ದೆನ್ ಪೋಕ್ಸೋ ಕೇಸಸಲ್ಲಿ ಕೆಲವರು ವಿಕ್ಟಿಮ್ಸ್ಗೆ ನೋಡಿ ಆವಾಗ ಕೂಡ ಸ್ವಲ್ಪ ಇಟ್ ಗಿವ್ಸ್ ಅ ಕೈಂಡ್ ಆಫ್ ಸೆಲ್ಫ್ ರಿಯಲೈಸೇಷನ್ ದಟ್ ವಾಟ್ ಈಸ್ ಲೈಫ್ ಆ್ಯಂಡ್ ಲೈಫ್ ಶುಡ್ ಬಿ ಜಸ್ಟ್ ಟು ಎವ್ರಿಥಿಂಗ್. ಓಕೆ ಸರ್, ಇನ್ನೊಂದು ಪರ್ಟಿಕ್ಯುಲರ್ ವಿಚಾರ ಅಂತಂದರೆ, ಕರ್ನಾಟಕದಲ್ಲಿರುವಂಥ IPS ಆಫೀಸರ್ಸ್ಗಳನ್ನು ಯಾವುದೇ ಮ್ಯಾಗ್ಝಿನ್ ನೋಡಿ ಅಥವಾ ಯಾವುದೇ TV ಚಾನೆಲ್ ನೋಡಿ ಸಿಂಗಮ್ ಅಂತ ಹೇಳಿ ಅವರನ್ನು ಪದ ಬಳಸುವಂಥದ್ದು ಅಥವಾ ಅವ್ರನ್ನ ತುಂಬ ಎಕ್ಸಾಜುರೇಟ್ ಮಾಡಿ ತೋರಿಸುವಂಥದ್ದು, ಈ ಥರದ್ದೆಲ್ಲ ನೋಡಿದ್ದಾಗ ತಮಗೇನು ಅನಿಸುತ್ತೆ ಅಂತ? See, I have told that I have interest of seeing movies. If I have to see this, I will see movies, and I will not observe all these things. And I don't comment on all these things. ಓಕೆ, ನೀವು ಆ ಥರದ್ದು ಯಾವುದು ಕೂಡ No, ಜಾಸ್ತಿ it does not impact me, or I do not get influenced, that's all. ಸರ್, ಯಾವುದಾದ್ರೂ ಪೊಲಿಟಿಕಲ್ ಪ್ರೆಷರ್ ಆ ಥರದ್ದು ಏನಾದರೂ ನೋಡಿದ್ದುಂಟ ತಾವು ಲೈಫಲ್ಲಿ? ನೋಡಿ, if you see any pressure is for victim, ಹೌದು, ಜಸ್ಟಿಸ್ ಮಾಡಿ ಅಂತ. ಸೊ ನಾನು ಎಷ್ಟೇ ಕೇಸಸ್ ನೋಡಲಿ ಅದರಲ್ಲಿ ಎಲ್ಲರೂ ಇವರಿಗೆ ನ್ಯಾಯ ಆಗಬೇಕಂತ ಫೋನ್ ಮಾಡ್ತಾರೆ, ಅಥವಾ ಏನೇ ಇದ್ರೆ ಯಾರೇ ಇರಲಿ. ಇಟ್ ಈಸ್ ನಾಟ್ ಪೊಲಿಟಿಕಲ್ ಆರ್ ಎನಿಥಿಂಗ್. ಸೊ ದೇರ್ ಇಸ್ ನೋ ಪ್ರೆಷರ್ ಆಸ್ ಸಚ್. ಎವ್ರಿ ಒನ್ ವಾಂಟ್ಸ್ ಗುಡ್ ಟು ಅ ವಿಕ್ಟಿಮ್, ಆ್ಯಂಡ್ justice should be done, and who has done wrong, he has to be punished. So everyone has that kind of mindset only, which I have seen in Karnataka. So ಅದರಲ್ಲಿ ಯಾರಾದರೂ ಸಪೋಸ್ ಯಾರಿಗಾದ್ರೂ ಮಿಸ್ಕಮ್ಯುನಿಕೇಶನ್ ಇದ್ದರೆ, ರಾಂಗ್ ಇನ್ಫಾರ್ಮೇಷನ್ ಇದ್ದರೆ, ಅದು ಕ್ಲಿಯರ್ ಮಾಡಿದರೆ ಆಟೋಮೆಟಿಕ್ ಥಿಂಗ್ಸ್ ವಿಲ್ ಗೆಟ್ ಸಾರ್ಟೆಡ್ ಔಟ್. And till date I have never seen anyone interfering me or influencing me for doing the wrong thing. No one. And so there is no pressure as such, and it is always giving justice to people and victims that we are doing, and I never faced any this kind of pressure as such till now. ಸರ್, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕೇಸ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ಎಸ್ ಫೈನಲಿ ಇದು ತುಂಬ ಡ್ರ್ಯಾಗ್ ಆಗ್ತಾ ಇತ್ತು, ಇದನ್ನು ಸಾಲ್ವ್ ಮಾಡಿದ್ದೀನಿ ಅನ್ನುವಂತಹ ಕೇಸಸ್ ಯಾವುದಾದ್ರೂ ಇದ್ರೆ? ಕೆಲವೊಂದು ಕೇಸಸ್ ಇದೆ, ಸೆನ್ಸಿಟಿವ್ ಕೇಸಸ್ ಇದೆ, ವಿಚ್ ಐ ಕೆನಾಟ್ ಡಿಸ್ಕ್ಲೋಸ್, ಬಟ್ ಎಸ್ ದೇರ್ ಆರ್ ಲಾಟ್ ಆಫ್ ಕೇಸಸ್. ಅದರಲ್ಲಿ ಕೆಲವೊಂದು, ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಚೈನ್ ಸ್ನ್ಯಾಚಿಂಗು ಇದು ಭಾಳ ರ್ಯಾಂಪೆಂಟ್ ಇದೆ. ಹಿರಿಯವ್ರಿಗೆ, ಹೆಂಗಸರಿಗೆ ಭಾಳ ಸಮಸ್ಯೆ ಆಗುತ್ತೆ. ಅಲ್ಲಿ 5 yearsನಿಂದ ಒಬ್ಬ ಚೈನ್ ಸ್ನ್ಯಾಚಿಂಗ್ ಅವ್ರನ್ನ ಹಿಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಆಫ್ಟರ್ 5 years ವಿ ಕಾಟ್ ಹಿಮ್. ಅರೌಂಡ್ 60 cases ವಿ ಸಾಲ್ವ್ಡ್. ಸೊ ಅದರಲ್ಲಿ 2.5 kg ಗೋಲ್ಡ್ ರಿಕವರ್ ಮಾಡಿದ್ದೀವಿ. ಇನ್ನೊಂದು JP ನಗರಲ್ಲಿ ಒಂದು ನೇಪಾಳಿ ಥೆಫ್ಟ್ ಆಗಿತ್ತು. ಅದರಲ್ಲಿ ಮನೆಯಲ್ಲಿ ಥೆಫ್ಟ್ ಆಗಿತ್ತು, ಅದು ನೇಪಾಳದವ್ರು ಬಂದ್ ಮಾಡಿದರು. ಅದರಲ್ಲಿ ಸುಮಾರು 2 ಕೋಟಿ ತನಕ ನಾವು ರಿಕವರ್ ಮಾಡಿದ್ವಿ. 1 ವಾರ ಒಳಗಡೆ ಹೋಗಿ ಬೇರೆ ಬೇರೆ ಸ್ಟೇಟ್ಸ್ಗೆ ಟೀಮ್ಸ್ ಕಳಿಸಿ ಅದು ಮಾಡಿದ್ವಿ. ನಂತರ VV ಪುರಮಲ್ಲಿ ಡ್ರಗ್ಸ್ನ ಹಿಡಿದಿದ್ವಿ. ಅದರಲ್ಲಿ 8.5 ಕೋಟಿ ವರ್ತ್ನ ಡ್ರಗ್ಸ್ನ ಹಿಡಿದಿದ್ವಿ. ಸೊ ಈ ಅಂತಂದು ಕೆಲಸಗಳು ಬೇರೆ ಬೇರೆ ಫೀಲ್ಡ್ಸ್, ಒಂದು HBT, ಒಂದು ಚೈನ್ ಸ್ನ್ಯಾಚಿಂಗ್, ಒಂದು ಡ್ರಗ್ಸು. ಸರ್, ಸಕ್ಸಸ್ಫುಲ್ IPS ಆಫೀಸರ್ ಅಂತಂದರೆ ನಿಮ್ಮ ಡೆಫಿನೇಷನ್ ಏನು ಅದಕ್ಕೆ ಅಂತ? You should remove the word IPS officer. Successful person is one who follows his heart, who thinks right and does the same thing what he thinks. ಸೊ ಹಾಗಾಗಿ ಅದು ಯಾವುದೇ ಫೀಲ್ಡ್ ಇರಲಿ, ನಮ್ಮ ಫೀಲ್ಡಲ್ಲಿ ಕೂಡ ಏನು ಕರೆಕ್ಟ್ ಇದೆ ಅದು ಕರೆಕ್ಟಾಗಿ ಮಾಡಿದರೆ we will be peaceful from inside. And if a person is peaceful and happy from inside, he is successful. He need not be an IPS officer to be successful. Any normal person, any work he is doing, if he is doing correctly, if he is having peace, if he is happy, he is successful. So in our line, if we are doing correct, it is our success. ಸರ್, ನೀವು ಮೂಲತಃ ಉಡುಪಿಯವರು ಅಲ್ಲ, ಅಲ್ಲಿ ಯಥೇಚ್ಛವಾಗಿ ದೈವ ಭಕ್ತಿ ಇರುವಂಥದ್ದನ್ನೆಲ್ಲ ಕಾಣ್ತೀವಿ. ಸೊ ತಾವು ಕೂಡ ಹೆಚ್ಚು ಸಮಯವನ್ನು ಆ ಥರದ್ದೇನಾದರೂ ಯೂಸ್ ಮಾಡ್ತೀರಾ ಸರ್? ಲೈಕ್ ಪೂಜೆ ಮಾಡುವಂಥದ್ದಾಗಿರ್ಬೋದು ಅಥವಾ ಆಧ್ಯಾತ್ಮ ಮತ್ತೆ ಸ್ಪಿರಿಚುವಾಲಿಟಿಯಲ್ಲಿ ನನಗೆ ಇಂಟ್ರೆಸ್ಟ್ ಭಾಳ ಇದೆ ಸಣ್ಣ ವಯಸ್ಸಿಂದನೇ. ಸೊ ಐ ಕೀಪ್ ದಟ್ ಆಸ್ ಮೈ ಸೋರ್ಸ್, ಸೊ ದಟ್ ಯಾವಾಗಾದರೂ ವರ್ಕಲ್ಲಿ
ವರ್ಕ್ ಲೋಡ್ ಜಾಸ್ತಿ ಆದರೆ, ಅಂದರೆ ಕೆಲಸ ಜಾಸ್ತಿ, ನಾಟ್ ಪ್ರೆಷರ್, ವರ್ಕ್ ಲೋಡ್ ಜಾಸ್ತಿ ಆದಾಗ ವಿ ನೀಡ್ ಸಮ್ ಕೈಂಡ್ ಆಫ್ ಪಾಸಿಟಿವ್ ಎನರ್ಜಿ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಹೆಲ್ಪ್ ಅಸ್. ಆ್ಯಂಡ್ ಯಾವಾಗಾದರೂ ಎಥಿಕಲ್ ಡಿಲೆಮಾ ಇದ್ದಾಗ ಅಥವಾ ಡೌಟ್ಸ್ ಇದ್ದಾಗ ವಿ ಗೆಟ್ ಇನ್ನರ್ ವಾಯ್ಸ್, ಯಾವುದು ಕರೆಕ್ಟ್, ಸೊ ವಿ ಟೇಕ್ ರೈಟ್ ಡಿಸಿಷನ್. ಸೊ ರೈಟ್ ಡಿಸಿಷನ್ ತಗೊಳ್ಳೋಕ್ಕೆ ಮತ್ತು ಕರೆಕ್ಟ್ ದಾರಿಯಲ್ಲಿ ಹೋಗೋಕ್ಕೆ ದಿಸ್ ಸ್ಪಿರಿಚುವಲಿಟಿ ಆ್ಯಂಡ್ ಆಧ್ಯಾತ್ಮಿಕತೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಐ ಆಮ್ ಸ್ಪಿರಿಚುವಲ್ ಇನ್ ದಟ್ ವೇ. ವಾವ್, ಅಮೇಝಿಂಗ್ ಸರ್. ಅದರ ಜೊತೆಗೆ ತಮಗೆ ಈ ಥರ ಬೇರೆ ಯಾವುದಾದ್ರೂ ಹವ್ಯಾಸಗಳು ಅಥವಾ ಚಟುವಟಿಕೆಗಳು ಬೇರೆ ಏನಾದರೂ ಲೈಕ್ ಹಾಡು ಹಾಡೋದಾಗಿರ್ಬೋದು ಅಥವಾ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಸರ್? ಸ್ವಿಮ್ಮಿಂಗ್, ಐ ಡೂ ಸ್ವಿಮ್ಮಿಂಗ್ ಆ್ಯಂಡ್ ರನ್ನಿಂಗ್. ಸೊ ಸ್ವಿಮ್ಮಿಂಗ್ ರೆಗ್ಯುಲರ್ ಆಗಿ ಮಾಡ್ತೀನಿ, ಆ್ಯಂಡ್ ರನ್ನಿಂಗ್ ವೆನೆವರ್ ಐ ಗೆಟ್ ಟೈಮ್. ಅಪಾರ್ಟ್ ಫ್ರಮ್ ದಟ್ ಐ ಟೋಲ್ಡ್ ಸ್ಕ್ರಿಪ್ಟ್ ರೈಟಿಂಗ್. ಸೊ ಐ ಕೀಪ್ ರೈಟಿಂಗ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಸ್ಟೋರೀಸ್. ಸೊ ಸ್ಟೋರಿ ರೈಟಿಂಗ್ ಮಾಡ್ತೀನಿ. ಈಗ ಬೇಸಿಕಲಿ ಈಗ ಥ್ರಿಲ್ಲರ್ ಸ್ಟೋರೀಸ್ ಬರೀತಾ ಇದ್ದೀನಿ. ಓಕೆ, ಅದು ಎಂತ ಸರ್, ಬುಕ್ ಏನಾದರೂ ರಿಲೀಸ್? ಎನಿಥಿಂಗ್, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಎನಿಥಿಂಗ್. ಸೊ ವೆನ್ ಐ ಗೆಟ್ ಟೈಮ್, ದಟ್ ಟೈಮ್ ಐ ಥಿಂಕ್ ವಾಟ್ ಕ್ಯಾನ್ ಬಿ ಡನ್. ಐ ಕೀಪ್ ಜಾಟಿಂಗ್ ಡೌನ್ ಮೈ ಎಕ್ಸ್ಪೀರಿಯನ್ಸಸ್. ವೆಬ್ ಸೀರೀಸ್ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಸರ್? ಅದು ನಥಿಂಗ್ ಲೈಕ್ ದಟ್. ಇಸ್ ದೇರ್, ಅಕಾರ್ಡಿಂಗ್ಲಿ ವಿಲ್ ಸಿ. ಅಂದರೆ ಯಾವ ಥರ ಸರ್, ಲೈಕ್ ಪುಸ್ತಕಕ್ಕೆ ಆಗುವ ರೀತಿಯಲ್ಲಿರುತ್ತೆ ಸ್ಕ್ರಿಪ್ಟಿಂಗು ಅಥವಾ ಹೇಗೆ? ನಥಿಂಗ್ ವಿತ್ ರೆಸ್ಪೆಕ್ಟ್ ಟು ಪೊಲೀಸ್ ಸ್ಟೋರಿ ಆರ್ ನಥಿಂಗ್ ಲೈಕ್ ದಟ್. ಇಟ್ ಈಸ್ ಜಸ್ಟ್ ಮೈ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಅ ಹಾಬಿ ವಿಚ್ ಐ ಆಮ್ ಡೂಯಿಂಗ್. ನಥಿಂಗ್ ರಿಲೇಟೆಡ್ ಟು ಎನಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಆರ್ ಎನಿಥಿಂಗ್ ಲೈಕ್ ದಟ್. ಎಷ್ಟು ಸ್ಟೋರೀಸ್ ಬರೆದಿದ್ದೀರಿ ಸರ್ ಇದುವರೆಗೂ? ಅದು ಲೆಕ್ಕ ಕೊಡೋದು ಕಷ್ಟ. ಇಟ್ ಈಸ್ ಮೋರ್ ದೆನ್ 100. ವಾವ್, ಅಂದರೆ ಎಲ್ಲವೂ ಕೂಡ ಲೈಕ್ ಓನ್ ಎಕ್ಸ್ಪೀರಿಯನ್ಸ್. ಯಾವುದು ಸರ್ ತುಂಬ ಟೈಮ್ ತಗೊಂಡು ಎಸ್ ಇದು ಯಾಕೋ ಇಲ್ಲಿ ಸಿಂಕ್ ಆಗ್ತಾ ಇಲ್ಲ, ಇದನ್ನ ಹಿಂಗೆ ಮಾಡ್ಬೋದೇನೋ, ಇದನ್ನ ಚೇಂಜ್ ಮಾಡ್ಬೋದೇನೋ? ಇಲ್ಲ, ನಾನು ಜಸ್ಟ್ ಬ್ಲ್ಯಾಂಡ್ ಆಗಿ ಬರೀತಾ ಇರ್ತೀನಿ. ವೆನ್ ಐ ಗೆಟ್ ಟೈಮ್, ದಟ್ ಟೈಮ್ ಐ ಜಾಟ್ ಇಟ್ ಡೌನ್, ಹೌ ಟು ಮೇಕ್ ಇಟ್ ಬೆಟರ್, ಹೌ ಟು ಮೇಕ್ ಇಟ್ ಬೆಟರ್. ಸರ್ ಒಂದು ಕ್ವಶನ್, ನಿಮ್ಗೆ ಇಷ್ಟ ಆಗುವಂಥ IPS ಅಧಿಕಾರಿ ಯಾರು ಅಂತ? ಈಗ ಪ್ರೆಸೆಂಟ್ ಇರೋರು ಅಲ್ಲದೆ ಇದ್ರು ಕೂಡ ಈ ಹಿಂದೆ ಇದ್ದವ್ರು ಇನ್ಸ್ಪಿರೇಷನ್ ಇರ್ತಾರಲ್ಲ ಸರ್, ಎಸ್ ನನಗೆ ಅವ್ರು ಇಷ್ಟ ಆದರು, ಅವ್ರ ಥರ ಸ್ಟೈಲಿಶ್ ಆಗಿರಬೇಕು, ಅವ್ರ ಥರ ಮಾಡಬೇಕು, ವರ್ಕ್ನ ಪ್ಯಾಷನೇಟ್ ಆಗಿ ಮಾಡಬೇಕು ಅಂತ. ಇಲ್ಲ, ಸೊ ಐ ವುಡ್ ನಾಟ್ ಲೈಕ್ ಟು ಡಿಸ್ಕ್ಲೋಸ್ ದ ನೇಮ್, ಬಟ್ ಇಟ್ ಈಸ್ ಮೈ ಪರ್ಸನಲ್ ಕ್ವಶನ್ ವಿಚ್ ಐ ವಿಲ್ ನಾಟ್ ಟೆಲ್. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಫೈನಲ್ ಕಾಮೆಂಟ್ ಸರ್, ಯುವಕರಿಗೆ IPS ಅಧಿಕಾರಿ ಆಗಬೇಕು ಅಥವಾ ಈ ಫೀಲ್ಡಲ್ಲಿ ಒಂದೊಳ್ಳೆ ರೀತಿಯಲ್ಲಿ ಶೈನ್ ಆಗಬೇಕು ಅಂತ ಇರ್ತಾರಲ್ಲ ಸರ್, ಅಂಥವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ, ದಟ್ ಗ್ಲ್ಯಾಮರ್ ನೋಡಿ, ಪವರ್ ನೋಡಿ, ಈ ರೀತಿ ಮಾಡಬಹುದು ಅಂತ ನೋಡಿ ಎಕ್ಸಾಮ್ಗೆ ಬರೀಬಾರ್ದು. ಫಸ್ಟ್ ಯು ಥಿಂಕ್ ವಾಟ್ ಈಸ್ ದ ಜಾಬ್ ರೋಲ್, ವಾಟ್ ಕೈಂಡ್ ಆಫ್ ವರ್ಕ್ ಯು ವಿಲ್ ಗೆಟ್, ಯಾವ ರೀತಿ ಕೆಲಸ ಇರುತ್ತೆ ಅದು ತಿಳ್ಕೊಂಡು ಆವಾಗ ಇಂಟ್ರೆಸ್ಟ್ ಬಂದರೆ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಬೇಕು. ಮತ್ತು ಪ್ರತಿಯೊಂದು ಫೀಲ್ಡಲ್ಲಿ ಯು ಕ್ಯಾನ್ ಡೂ ಗುಡ್ ಟು ಯುವರ್ ಓನ್ ಸೆಲ್ಫ್, ಯುವರ್ ಫ್ಯಾಮಿಲಿ, ಸೊಸೈಟಿ. ಪ್ರತಿಯೊಂದು ಫೀಲ್ಡಲ್ಲಿ ನೀವು ಎಲ್ಲಿ ಇರ್ತೀರೋ ಅಲ್ಲಿ ಕಂಟ್ರಿಬ್ಯೂಟ್ ಮಾಡಿದರೆ ನಮ್ಮ ಸೊಸೈಟಿಗೆ ಒಳ್ಳೆಯದಾಗುತ್ತೆ. ಸೊ ನೀವು IPS IAS ಆಗಿ ಸೆಲೆಕ್ಟ್ ಆದರೆ ಸೊಸೈಟಿಗೆ ಒಳ್ಳೇದು ಮಾಡ್ಬೋದು, ಆಗದೇ ಇದ್ದರೆ ಕೂಡ ಅಲ್ಲಿಂದ ಕೂಡ ಒಳ್ಳೇದು ಮಾಡ್ಬೋದು. ಸೊ ದಯವಿಟ್ಟು ನಿಮ್ಮ ಯೂತ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಇದು ಸೈಬರ್ ರಿಲೇಟೆಡ್ ಥಿಂಗ್ಸಲ್ಲಿ, ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಬೇರೆ ಇಂಥದ್ರಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಮತ್ತು ಯಾವುದೇ ಸೈಬರ್ ಒಫೆನ್ಸಸ್ಗೆ ವಿಕ್ಟಿಮ್ ಆಗಬಾರ್ದು. ಸೊ ದಯವಿಟ್ಟು ಇದೆಲ್ಲ ಟೈಮ್ ಇದರಲ್ಲಿ ವೇಸ್ಟ್ ಮಾಡಬೇಡಿ. ಮತ್ತು ಯಾವುದೇ ಫೀಲ್ಡ್ ನೀವು ತಗೊಳ್ಳಿ ಅದರಲ್ಲಿ ಸಕ್ಸಸ್ ಆಗೋಕ್ಕೆ ಗಿವ್ 100% ಇನ್ ಯುವರ್ ಯೂತ್ ಡೇಸ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಓಕೆ ವೀಕ್ಷಕರೇ, ನಾವು ಸರ್ಗೆ ಇಂಟರ್ವ್ಯೂ ಕೇಳಿದ ತಕ್ಷಣ ಅವರು ಇಲ್ಲ ಪರ್ಸನಲ್ ಇಂಟರ್ವ್ಯೂ ಅಂತಂದರೆ ಬೇಡ, ಇಲ್ಲ ಅದೆಲ್ಲ ಪ್ರೊಫೈಲ್ ಇಂಟರ್ವ್ಯೂ ಅಂತಂದರೆ ಬೇಡ ಅಂತ ಹೇಳಿದರು. ಯಾಕೆಂತಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರಿಗೆ ಈ ಥರ ಮೀಡಿಯಾದಲ್ಲಿ ಬರಬೇಕು ಅಥವಾ ನಾನು ಶೈನ್ ಆಗಬೇಕು ಅನ್ನುವಂಥದ್ದು ಆ ಥಾಟ್ ಪ್ರೋಸೆಸ್ ಇರೋದಿಲ್ಲ. ಸೊ ಹಾಗಾಗಿ ಅವರಲ್ಲಿ ನಾನು ಅದನ್ನು ಕಂಡಿದ್ದೀನಿ. ಅದರ ಜೊತೆಗೆ ಆಧ್ಯಾತ್ಮದ ಕಡೆಗೂ ಕೂಡ ಹೆಚ್ಚಿನ ಒಲವು, ಅದರ ಜೊತೆಗೆ ಅವರಲ್ಲಿ ಇರುವಂಥ ಒಬ್ಬ ಕಥೆಗಾರ, ಅಂದರೆ ಸ್ಕ್ರಿಪ್ಟನ್ನು ಬರೆಯುವಂಥದ್ದು, ಆ ಎಲ್ಲ ಹವ್ಯಾಸಗಳ ಕುರಿತಾಗಿ ಹಂಚ್ಕೊಂಡಿದ್ದಾರೆ. ಅದರ ಜೊತೆಗೆ ಯೂತ್ಸ್ಗೆ ಯಾವ ರೀತಿಯಾಗಿ IPS ಅಧಿಕಾರಿ ಆಗಬಹುದು ಮತ್ತು ಹೇಗೆ ವರ್ಕ್ ಮಾಡಬೇಕು ಅನ್ನುವಂತಹ ಪ್ರೋಸೆಸ್ಸನ್ನು ಕೂಡ ತಿಳಿಸಿದ್ದಾರೆ. ಇವಿಷ್ಟು ಇವರೆಗಿನ ಪ್ರಮುಖವಾದಂತಹ ವಿಚಾರಗಳು. ನೋಡ್ತಾ ಇರಿ ನ್ಯಾಷನಲ್ TV. ನಾನು syedhidayath.